ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ವಾರ್ಡ್ರೋಬ್ಗಳಲ್ಲಿ ನಾವು ಬಟ್ಟೆಗಳನ್ನು ಜೋಡಿಸಿಟ್ಟಿರ್ತೀವಲ್ಲ, ಕೆಲವೊಂದು ಬಾರಿ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಆ ಒಂದು ಪ್ರಾಬ್ಲಮ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ತುಂಬಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಖಂಡಿತ ಎಲ್ರಿಗೂ ಯೂಸ್ ಆಗುವಂಥ ಐಡಿಯಾಗಳು, ಹಾಗೆ ಎಲ್ರಿಗೂ ಈಸಿಯಾಗಿ ಸಿಗುವಂಥ ವಸ್ತುಗಳನ್ನೇ ನಾನು ತೋರಿಸಿ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ನನಗೆ ಈ ರೀತಿಯ ತೆಳುವಾದ ಒಂದು ಪೇಪರ್ಗಳು ಬೇಕಾಗುತ್ತೆ ವಾರ್ಡ್ರೋಬ್ಗಳಲ್ಲಿ ಈ ಒಂದು ವಸ್ತುಗಳನ್ನು ಇಡೋದಕ್ಕೆ. ಅದನ್ನು ನಾನಿಲ್ಲಿ ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ. ಟಿಶ್ಯೂ ಪೇಪರನ್ನು ಅರ್ಧ ಭಾಗಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಫಸ್ಟ್ ವಸ್ತು ನಾನು ತೋರಿಸ್ತಾ ಇರೋದು ಸ್ಯಾಂಡಲ್ವುಡ್ ಪೌಡರ್, ಶ್ರೀಗಂಧದ ಪುಡಿ ಬರುತ್ತಲ್ಲ ಅದು. ನಿಮಗೆ ಹೊರಗಡೆ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಈಸಿಯಾಗಿ, ಇಲ್ಲ ಅಂದರೆ ಆನ್ಲೈನಲ್ಲೂ ಸಹ ಸಿಗುತ್ತೆ. ಇದನ್ನು ನೋಡಿ ಸ್ವಲ್ಪನೇ ಒಂದು ಅರ್ಧ ಸ್ಪೂನಷ್ಟು ಒಂದೊಂದು ಕವರಲ್ಲಿ ಆ ಪೇಪರಲ್ಲಿ ನೋಡಿ ಈ ರೀತಿ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತಯಾರು ಮಾಡಿ ಇಟ್ಕೋಬೇಕಾಗತ್ತೆ. ನೀವು ವಾರ್ಡ್ರೋಬ್ಗಳಲ್ಲಿ ಇಡ್ಬೋದು, ಬಟ್ಟೆಗಳನ್ನು ಇಡುವಂಥ ಜಾಗದಲ್ಲಿ ಇಡ್ಬೋದು. ಇದನ್ನು ಹೇಗೆ ಇಡೋದು ಅಂತಲೂ ನಾನು ತೋರಿಸ್ತೀನಿ. ಇದೇ ರೀತಿ ನಾನು ಪಾಕೆಟ್ಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೊದಲನೇ ಐಡಿಯಾ. ಇನ್ನು ಎರಡನೇದು, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಸೊಪ್ಪು. ಈ ಸೊಪ್ಪು ಎಲ್ಲರಿಗೂ ಸಿಗುತ್ತೆ ಈಸಿಯಾಗಿ. ಇದು ಬೇವಿನ ಸೊಪ್ಪು. ನೀವು ಹಸಿ ಬೇವಿನ ಸೊಪ್ಪು ಯೂಸ್ ಮಾಡೋಂಗಿಲ್ಲ. ಯಾಕಂದರೆ ಅದರ ಒಂದು ಹಸಿ ಬೇವಿನ ಸೊಪ್ಪು ಏನಾದರೂ ಡೈರೆಕ್ಟಾಗಿ ನೀವು ಇಟ್ಬಿಟ್ರೆ ಬಟ್ಟೆಗಳ ಮೇಲೆ ಕರೆಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಣಗಿರೋವಂಥ ಬೇವಿನ ಸೊಪ್ಪನ್ನು ತೊಗೋಬೇಕು. ಇದನ್ನು ನಾನು ಆಲ್ರೆಡಿ ಇಟ್ಟಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ವಾರ್ಡ್ರೋಬಲ್ಲಿ ಇಟ್ಟಿರೋ ಅಂಥದ್ದು. ಇದನ್ನು ಇಡೋದ್ರಿಂದ ಒಳ್ಳೆ ವಾಸನೆಯೂ ಇರುತ್ತೆ, ಜೊತೆಗೆ ಯಾವುದೇ ರೀತಿಯ ಜಿರಳೆಗಳು ಆ ರೀತಿ ಎಲ್ಲ ಏನೂ ವಾರ್ಡ್ರೋಬಲ್ಲಿ ಆಗೋದಿಲ್ಲ. ನೋಡಿ, ಆ ರೀತಿಯ ಒಂದು ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ, ಜಿಪ್ಲಾಕ್ ಬ್ಯಾಗ್ಗಳಲ್ಲಿ ಹಾಕ್ಬೋದು. ಇಲ್ಲ ಅಂತಂದರೆ ಈ ರೀತಿಯ ಒಂದು ಟ್ರಾನ್ಸ್ಪರೆಂಟಾಗಿ ಅಥವಾ ನೆಟ್ಟೆಡ್ ಬ್ಯಾಗ್ಸ್ ರೀತಿ ಸಿಗುತ್ತೆ ನಿಮಗೆ. ಅದು ನಿಮಗೆ ಏನಾದರೂ ಗಿಫ್ಟ್ ತೊಗೊಂಡಾಗ, ಏನಾದರೂ ಪರ್ಚೇಸ್ ಮಾಡಿದಾಗ ಬಂದಿರುತ್ತಲ್ಲ, ಅದನ್ನು ಬಿಸಾಕದೆ ಹಾಗೆ ಇಟ್ಟಿದ್ರೆ ನೋಡಿ ಇದಕ್ಕೆ ಯೂಸ್ ಮಾಡ್ಕೋಬೋದು. ಇದು ಅಷ್ಟೇ, ನನಗೆ ಯಾವುದೋ ಒಂದು ವಸ್ತು ಬಂದಿತ್ತು ಇದರಲ್ಲಿ, ಅದನ್ನು ನಾನು ಎತ್ತಿಟ್ಕೊಂಡಿದ್ದೆ. ಅದರಲ್ಲಿ ನೋಡಿ ಈ ರೀತಿ ಎಲೆಗಳನ್ನು ಮಾತ್ರ ನೋಡಿ ಈ ರೀತಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಇದನ್ನು ಕಟ್ಟಿಬಿಟ್ಟು ವಾರ್ಡ್ರೋಬ್ಗಳಲ್ಲಿ ಬಟ್ಟೆ ಇಡೋವಂಥ ಜಾಗದಲ್ಲಿ ನಾವು ಇದನ್ನು ಇಡ್ಬೋದು. ಇದು ತುಂಬಾ ಹೆಲ್ಪ್ ಆಗುತ್ತೆ. ಬೇವಿನ ಸೊಪ್ಪಿನ ಒಂದು ಇದನ್ನು ನೀವು ವಾರ್ಡ್ರೋಬ್ಗಳಲ್ಲಿ ಇಡೋದ್ರಿಂದ ನೋಡಿ ಈ ರೀತಿ ಟೈ ಮಾಡಿ ಇಟ್ಕೊಳ್ಳಿ. ಇದನ್ನು ಅಷ್ಟೇ ನೋಡಿ, ಇಲ್ಲಿ ನಾನು ಎರಡು ರೀತಿ ತೋರಿಸಿದ್ದೀನಿ. ಫಸ್ಟ್ ನಾನು ಈ ಎರಡು ಮೆಥಡಲ್ಲಿ ಮಾಡಿರೋದನ್ನು ಇಟ್ಟು ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬೇವಿನ ಸೊಪ್ಪನ್ನು ನಾನೇನು ಕಟ್ಟಿ ತೊಗೊಂಡಿದ್ದೀನಿ ಅದನ್ನು ನೋಡಿ, ಇಲ್ಲಿ ಏನು ಹ್ಯಾಂಗರ್ಗಳೆಲ್ಲ ನೇತಾಕಿರ್ತೀರ, ಸೀರೆ ಎಲ್ಲ ಹಾಕಿಟ್ಟಿರ್ತೀರಲ್ಲ, ಅಲ್ಲಿ ಸೈಡಲ್ಲಿ ಒಂದು ಸೈಡಲ್ಲಿ ಹ್ಯಾಂಗರ್ಗೆ ಎಲ್ಲಾದರೂ ಒಂದು ಕಡೆ, ಒಂದು ಎರಡು ಕಡೆ ಈ ರೀತಿ ತಯಾರು ಮಾಡಿ ಹಾಕ್ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಸೀರೆಗಳ ಹತ್ರ ಆಗಲಿ ಎಲ್ಲೂ ನಿಮಗೆ ಜಿರಳೆಗಳು ಓಡಾಡೋದು ಆ ರೀತಿ ಎಲ್ಲ ಆಗೋಲ್ಲ. ಹಾಗೆ ಬ್ಯಾಡ್ ಸ್ಮೆಲ್ಲು ಸಹ ನಿಮಗೆ ಕಂಟ್ರೋಲ್ ಆಗುತ್ತೆ, ಬರೋದೇ ಇಲ್ಲ. ಇಲ್ಲಾಂದರೆ ನೋಡಿ, ನಾನು ಡೋರ್ಗೆ ಈ ರೀತಿ ಹುಕ್ ಥರ ಹಾಕ್ಬಿಟ್ಟು ಅಲ್ಲಿ ನೇತಾಕಿದ್ದೀನಿ. ನಾರ್ಮಲಾಗಿ ಅದೇ ರೀತಿ ನಾನು ಮಾಡೋದು. ನೋಡಿ ಈ ರೀತಿ ಈ ಕಡೆ ಇಟ್ಟಿದ್ದೀನಿ ನೋಡಿ, ಈ ರೀತಿ ಹಾಕಿಟ್ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಜಿರಳೆಗಳ ಪ್ರಾಬ್ಲಮ್ ಇರೋದಿಲ್ಲ. ಆ ಥರ ಬ್ಯಾಗ್ಗಳು ಇಲ್ಲ, ಜಿಪ್ಲಾಕ್ ಬ್ಯಾಗ್ಗಳು ಇಲ್ಲ ಅಂದರೆ ಈ ರೀತಿ ಪೇಪರ್ಗಳು ಹಾಕಿರ್ತೀವಿ ಕೆಳಗಡೆ, ಅದ್ರ ಕೆಳಗಡೆನೂ ಸಹ ನಾವು ಆ ಬೇವಿನ ಎಲೆಗಳನ್ನು ಇಡ್ಬೋದು. ನೋಡಿ, ಇವಾಗ ಫಸ್ಟ್ ನಾನೇನು ಶ್ರೀಗಂಧದ ಪುಡಿ ಹಾಕ್ಕೊಂಡಲ್ಲ ಆ ಒಂದು ಪ್ಯಾಕೆಟ್ನ ನೋಡಿ ಈ ರೀತಿ ಸೀರೆಗಳ ಮಧ್ಯದಲ್ಲಿ ಇಡ್ತಾ ಇದ್ದೀನಿ. ಡೈರೆಕ್ಟಾಗಿ ಟಚ್ ಆಗೋ ರೀತಿ ಇಡದೆ ನಾನು ಪೇಪರಲ್ಲಿ ಹಾಕಿಡೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ನೆಕ್ಸ್ಟ್ ಮೂರನೇ ಐಡಿಯಾ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕರ್ಪೂರ ಎಲ್ಲರ ಮನೆಯಲ್ಲೂ ಇರೋ ಅಂಥದ್ದೇ. ಕರ್ಪೂರನೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ನೀವು ವಾರ್ಡ್ರೋಬ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಕರ್ಪೂರ ಇಡೋದ್ರಿಂದ. ಇದನ್ನು ಅಷ್ಟೇ, ನೀವು ಡೈರೆಕ್ಟಾಗಿ ಹೇಗಿಡೋದು ಅಂತಲೂ ತೋರಿಸ್ತೀನಿ. ಡೈರೆಕ್ಟಾಗಿ ಏನಾದರೂ ಬಟ್ಟೆಗಳ ಮಧ್ಯದಲ್ಲಿ ಇಟ್ಟುಬಿಟ್ರೆ ತುಂಬಾ ಕರೆ ಆಗಿಬಿಡುತ್ತೆ. ಹಾಗಾಗಿ ಪೇಪರಲ್ಲಿ ಸುತ್ತಿ ನೀವು ಈ ರೀತಿ ಇಟ್ಕೊಳ್ಳಿ. ಡೈರೆಕ್ಟಾಗಿ ಇಡೋದಾದರೆ ಕೆಳಗಡೆ ಬಟ್ಟೆ ಕೆಳಗಡೆ ಪೇಪರ್ ಹಾಕಿರ್ತೀರಲ್ಲ ಅದ್ರ ಕೆಳಗಡೆ ಇಡಬೇಕಾಗತ್ತೆ. ಡೈರೆಕ್ಟಾಗಿ
ಬಟ್ಟೆಗೆ ಟಚ್ ಆಗೋ ರೀತಿ ಇಡಬಾರ್ದು. ಇದು ಕರ್ಪೂರ ಆಗಿದ್ರೂ ಅಷ್ಟೇ, ಸ್ಯಾಂಡಲ್ವುಡ್ ಇದು ನ್ಯಾಪ್ತಲಿನ್ ಬಾಲ್ಸ್ ಯೂಸ್ ಮಾಡ್ತೀರಲ್ಲ ಅದನ್ನಾದರೂ ಅಷ್ಟೇ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಇಡಬಾರ್ದು. ನೆಕ್ಸ್ಟು ಯಾವುದೇ ನೀವು ಸೋಪನ್ನು ತೊಗೋತೀರಲ್ಲ, ಸೋಪ್ ಬಾಕ್ಸ್ಗಳನ್ನು ಬಿಸಾಕೋಕ್ಕೂ ಮುಂಚೆ ಒಂದು 15 ದಿನ ನೀವು ವಾರ್ಡ್ರೋಬಲ್ಲಿ ಸುಮ್ಮನೆ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ರೆ ಅದರ ಸ್ಮೆಲ್ಲು, ಅದ್ರ ಘಮ ಇನ್ನೂ ಇರೋದರಿಂದ ವಾರ್ಡ್ರೋಬಲ್ಲಿ ಒಳ್ಳೆ ಸ್ಮೆಲ್ ಇರುತ್ತೆ. ಬಿಸಾಕೋಕ್ಕೂ ಮುಂಚೆ ಈ ಕೆಲಸನ ನಾವು ಮಾಡ್ಬೋದು. ಇನ್ನು ಈ ಐಡಿಯಾ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನಕ್ಕಂದರೆ ಈ ಬಾಕ್ಸಲ್ಲಿ, ಈ ಚಿಕ್ಕ ಬಾಕ್ಸಲ್ಲಿರುವಂಥ ಪುಡಿ ನಿಮಗೆ ಗಂಧಿಗೆ ಅಂಗಡಿನಲ್ಲಿ ತುಂಬ ಈಸಿಯಾಗಿ ಸಿಗೋ ಅಂಥದ್ದು. ನೋಡಿ, ಇದು ಜವಾದ್ ಪೌಡರು. ಇದು ನಾನು ದೇವ್ರ ಮನೆಯಲ್ಲೂ ಯೂಸ್ ಮಾಡ್ತೀನಿ. ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಒಂದು ಬಾಟಲ್ ತೊಗೋತೀನಿ. ಹಾಗೆ ಈ ರೀತಿ ವಾರ್ಡ್ರೋಬಲ್ಲಿ ಇಡಲಿಕ್ಕೆ ಅಂತಲೇ ಸಪ್ರೇಟಾಗಿ ತೊಗೋತೀನಿ. ಇಲ್ಲಿ ನೋಡಿ, ವಾರ್ಡ್ರೋಬಲ್ಲಿ ಇಡೋದಕ್ಕೆ, ಜೊತೆಗೆ ನಾನು ಮನೆ ನೆಲ ಒರೆಸ್ತೀನಲ್ಲ ಅದಕ್ಕೂ ಸಹ ನಾನು ಸ್ವಲ್ಪ ಹಾಕ್ಕೊತೀನಿ. ಅದರ ಸ್ಮೆಲ್ಲು ಆ ಥರ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಜಾಸ್ತಿ ಹಾಕೋದು ಬೇಡ, ಸ್ವಲ್ಪನೇ ಒಂದು 2 ಪಿಂಚಷ್ಟು ಹಾಕ್ಬಿಟ್ಟು ಇದನ್ನು ಅಷ್ಟೇ ಒಂದು ಪೇಪರಲ್ಲಿ ಈ ರೀತಿ ಸುತ್ತಬಿಟ್ಟು ಅಲ್ಲಲ್ಲಿ ನೀವು ಇಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ವಾರ್ಡ್ರೋಬಲ್ಲಿ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಇದ್ದರೂ ಸಹ ಖಂಡಿತ ಹೋಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ, ಈ ಒಂದು ಐಡಿಯಾನೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಐಡಿಯಾ ಅಂತೂ ನೋಡಿ, ಯೂಸ್ ಮಾಡಿ ಬಿಸಾಕಲಿಕ್ಕೆ ಅಂತ ಇಟ್ಟಿರ್ತೀರಲ್ಲ ಪರ್ಫ್ಯೂಮ್ ಬಾಟಲ್ಗಳು, ಬಿಸಾಕೋಕ್ಕೂ ಮುಂಚೆ ಇದನ್ನು ನೀವು ಫುಲ್ಲು ಕ್ಯಾಪನ್ನು ರಿಮೂವ್ ಮಾಡಿ ಸಹ ಇಡ್ಬೋದು. ಇಲ್ಲ ಕ್ಲೋಸ್ ಮಾಡಲಿಕ್ಕೆ ಒಂದು ಕ್ಯಾಪ್ ಕೊಟ್ಟಿರ್ತಾರಲ್ಲ ಅದನ್ನು ತೆಗೆದುಬಿಟ್ಟು ಸಹ ನೀವು ವಾರ್ಡ್ರೋಬಲ್ಲಿ ಇಡ್ಬೋದು. ಸ್ವಲ್ಪ ದಿನ ಅದರ ಸ್ಮೆಲ್ ಇರೋವರೆಗೂ ನೀವು ಇಟ್ಕೊಂಡು ಆಮೇಲೆ ಬಿಸಾಕ್ಬೋದು. ನೋಡಿ, ಕರ್ಪೂರ ಇಡೋದಾದರೆ ನೋಡಿ, ಈ ರೀತಿ ಡೈರೆಕ್ಟಾಗಿ ಇಡದೆ ಪೇಪರ್ನ ಕೆಳಗಡೆ ಈ ರೀತಿ ಇಡ್ಬೋದು. ಇಲ್ಲ ಅಂತಂದರೆ ನಾನು ಮುಂಚೆ ತೋರಿಸ್ದಂಗೆ ಪಾಕೆಟ್ ರೀತಿ ಮಾಡಿ ಇಡ್ಬೋದು. ಇಲ್ಲಿ ನೋಡಿ, ಪರ್ಫ್ಯೂಮ್ ಬಾಟಲ್ ನಾನು ಹೇಳಿದ್ನಲ್ಲ ಮುಂಚೆನೇ, ಅದರ ಸ್ಮೆಲ್ ಇರೋವರೆಗೂ ನಿಮಗೆ ಅನಿಸುತ್ತಲ್ವ, ಅಲ್ಲಿವರೆಗೂ ಇಟ್ಕೊಳ್ಳಿ. ಆಮೇಲೆ ನೀವು ಎತ್ತಿ ಬಿಸಾಕ್ಬೋದು. ಇವಾಗೇನು ನಾನು ಪ್ಯಾಕೆಟ್ಗಳಲ್ಲಿ ಕರ್ಪೂರ, ಜವಾದ್ ಪೌಡರ್ ಎಲ್ಲ ಇಟ್ಕೊಂಡಲ್ಲ, ಅದನ್ನು ಅಷ್ಟೇ ನೀವು ಬಟ್ಟೆಗಳ ಮಧ್ಯದಲ್ಲಿ ಬೇಕಾದರೂ ಇಡ್ಬೋದು. ಇಲ್ಲ ಅಂತಂದರೆ ಈ ಪೇಪರ್ಗಳು ಹಾಕಿರ್ತೀರಲ್ಲ ಅದ್ರ ಕೆಳಗೆ ಬೇಕಾದರೂ ಇಡ್ಬೋದು. ಈ ರೀತಿ ನೀವು ಈ ಮೆಥಡ್ಗಳನ್ನು ಯೂಸ್ ಮಾಡಿಕೊಂಡು ಯಾವುದೇ ಒಂದು ಮೆಥಡ್ನೂ ಸಹ ನೀವು ಮಾಡ್ಬೋದು. ತುಂಬ ಚೆನ್ನಾಗಿ ವಾರ್ಡ್ರೋಬಿಂದ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ನಾನು ತೋರಿಸಿರೋವಂಥ ಮೆಥಡ್ಗಳಲ್ಲಿ ಯಾವ ಮೆಥಡನ್ನಾದರೂ ಸಹ ನೀವು ಯೂಸ್ ಮಾಡಿ ನೋಡಿ, ಖಂಡಿತ ವಾರ್ಡ್ರೋಬಲ್ಲಿ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಇದ್ರೂ ನೀಟಾಗಿ ನಿಮಗೆ ವಾರ್ಡ್ರೋಬ್ ಓಪನ್ ಮಾಡಿದ ತಕ್ಷಣ ಘಮ್ ಅಂತ ಸ್ಮೆಲ್ ಬರೋ ರೀತಿ ಆಗುತ್ತೆ. ತುಂಬಾ ಒಳ್ಳೆ ಐಡಿಯಾಗಳು ಇವು. ಟ್ರೈ ಮಾಡಿ ನೋಡಿ. ಅದರಲ್ಲೂ ಬೇವಿನ ಸೊಪ್ಪನ್ನು ಹಾಕಿಡೋದ್ರಿಂದ ಅಂತೂ ನಿಮಗೆ ಜಿರಳೆ ಪ್ರಾಬ್ಲಮ್ ಇದ್ದರೆ ಅದು ಸಹ ಇದಾಗುತ್ತೆ, ನಿವಾರಣೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹೊರಗಡೆಯಿಂದ ದುಡ್ಡು ಕೊಟ್ಟು ತೊಗೊಂಬರೋದಕ್ಕಿಂತ ಈ ರೀತಿ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.